ಕರ್ನಾಟಕದಿಂದ ಹೋದಂಥ ಕಾರ್ಮಿಕರು ಒಂದು 11 ಜನ ಲೈಕ್ ಮೈಂಡೆಡ್ ಫ್ರೆಂಡ್ಸ್ ದೆ ಕೇಮ್ ಟುಗೆದರ್. ಅವರೊಂದು ಸಂಕಲ್ಪ ಮಾಡ್ತಾರೆ, ನಾವು 11 ಜನ ನಮ್ಮ ಕರ್ನಾಟಕವನ್ನು ಬಿಟ್ಟು ದುಡಿಲಿಕ್ಕೆ ಬಾಂಬೆಗೆ ಬಂದಿದ್ದೇವೆ. ನಾವು ದುಡಿದು ಶ್ರೀಮಂತರಾಗೋದಾಯಿತು, ಸಮಾಜಕ್ಕೆ ಏನಾದರೂ ಮಾಡಬೇಕಲ್ಲ ಅಂತ ಒಂದು 11 ಜನ ಫ್ರೆಂಡ್ಸ್ ಕೂಡಿ ಅವರ ಸಂಖ್ಯೆ ಭಾಳ ಆಯ್ತು. 110 ಜನ ಯುವಕರು ಸೇರಿಕೊಂಡು, ಹಿತೈಷಿಗಳು ಸೇರಿಕೊಂಡು, ಲೈಕ್ ಮೈಂಡೆಡ್ ಪೀಪಲ್ ಸೇರಿ ಒಂದು ಶಿವಾಯ ಫೌಂಡೇಶನ್ ಅಂತೂ ಶುರು ಮಾಡಿದ್ರು. ಮರಗಳು ಹಣ್ಣನ್ನು ನೀಡುವುದು, ನದಿಗಳು ಹರಿಯುವುದು, ದನಗಳು ಹಾಲನ್ನು ಕರುಣಿಸುವುದು ಇವೆಲ್ಲವೂ ಸ್ವಾರ್ಥವಿಲ್ಲದ ಮನೋಭಾವದಿಂದ ಪರೋಪಕಾರವೇ. ಇಲ್ಲಿ ಪ್ರಾಮುಖ್ಯತೆಯನ್ನು ಪಡೆಯುವುದು ಸದುದ್ದೇಶದಿಂದ ನಿಸ್ವಾರ್ಥವಾಗಿ ಮಾಡುವ ಸಾಮಾಜಿಕ ಸೇವೆ ದೇವರಿಗೆ ಸಮರ್ಪಿಸುವ ಪೂಜೆಯಂತೆ ದೈವಿಕ ಕಲೆಯುಳ್ಳದ್ದು. ಯಾವುದೇ ಫಲಾಪೇಕ್ಷೆ ಇಲ್ಲದೆ ಬಡವರಿಗೆ, ಅಶಕ್ತರಿಗೆ, ಜನ ಕಲ್ಯಾಣಾರ್ಥವಾಗಿ ಅಗತ್ಯ ಇರುವವರಿಗೆ ಸಹಾಯ ಮಾಡುವ ಉದ್ದೇಶದಿಂದ ಹುಟ್ಟಿಕೊಂಡ ಸಂಸ್ಥೆ ಶಿವಾಯ ಫೌಂಡೇಶನ್. ಮಾತಿನಂತೆ ಶೈಕ್ಷಣಿಕ, ಸಾಮಾಜಿಕ, ಧಾರ್ಮಿಕ, ಆರೋಗ್ಯ ಹೀಗೆ ಬೇರೆ ಬೇರೆ ಬಗೆಯಲ್ಲಿ ಸಮಾಜ ಸೇವೆಯನ್ನು ಮಾಡಲೆಂದೇ 2018 ಜನವರಿ 12ರಂದು ಶಿವಾಯ ಫೌಂಡೇಶನ್ ಸ್ಥಾಪನೆಯಾಯಿತು. ನಿನಗಾಗಿ ಬದುಕಿದರೆ ಅದು ಬದುಕಲ್ಲ, ನೀನಿರುವ ಸಮಾಜಕ್ಕಾಗಿ, ದೇಶಕ್ಕಾಗಿ ಬದುಕಿದರೆ ಮಾತ್ರ ಅದು ಸಾರ್ಥಕ ಬದುಕು ಎಂಬ ಸಿಡಿಲ ಸಂತ ಸ್ವಾಮಿ ವಿವೇಕಾನಂದರ ವಾಣಿಯಂತೆ ಬದುಕಿನಲ್ಲಿ 4 ದಿನ ಬದುಕಿದರೂ ಇತರರ ನೋವಿಗೆ ಸ್ಪಂದಿಸಿ ಅವರ ಕಷ್ಟದಲ್ಲಿ ಸಹಾಯ ಹಸ್ತ ನೀಡಬೇಕೆಂಬ ನಿಟ್ಟಿನಲ್ಲಿ ಶಿವಾಯ ಫೌಂಡೇಶನ್ ಸಂಸ್ಥೆ ಅಶಕ್ತರ ಆಶಾದೀಪವಾಗಿ ಶುಭಾರಂಭಗೊಂಡಿತು. ಶಿವ ಸೃಷ್ಟಿ ಮತ್ತು ಲಯದ ಸಂಕೇತ. ನಮ್ಮ ಹಿಂದೂ ಧರ್ಮದಲ್ಲಿ ಶಿವನಿಗೆ ಪ್ರಮುಖ ಸ್ಥಾನ. ನೀಲಕಂಠನಾಗಿ ವಿಷವನ್ನು ತಾನು ಹೀರಿ ಅಮೃತವನ್ನು ದೇವತೆಗಳಿಗೆ ನೀಡಿದ ಪರಮೇಶ್ವರನೇ ನಮ್ಮ ಸಂಸ್ಥೆಯ ಹೆಸರಿಗೂ ಪ್ರೇರಣೆ ಎನ್ನಲು ಆನಂದವಾಗುತ್ತದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಇದು ಆತ್ಮಸಾಕ್ಷಿ, ಜಾತಿ ಮತವನ್ನು ಮೀರಿದ ಹಿರಿದಾದ ಸಂಸ್ಕೃತಿ ಮತ್ತು ನಂಬಿಕೆಗಳ ತತ್ವವನ್ನು ಸಾರುತ್ತದೆ. ಶಿವಾಯ ಫೌಂಡೇಶನ್ ಅಂದರೆ ಮಾನವೀಯತೆ, ಕಾಳಜಿ, ಕಳಕಳಿ, ಸಹಾನುಭೂತಿ, ಪೋಷಣೆ, ಭಾವನಾತ್ಮಕ ಬಾಂಧವ್ಯ, ಬುದ್ಧಿಶಕ್ತಿ, ಜ್ಞಾನ, ಸತ್ಯ ಈ ಎಲ್ಲ ಅಪೂರ್ವ ವಿಚಾರಗಳನ್ನು ಈ ಸಂಸ್ಥೆಯ ಲೋಗೋ ಹಾಗೂ ಅದರ ಬಣ್ಣಗಳು ಅಭಿವ್ಯಕ್ತಪಡಿಸುತ್ತವೆ ಎಂದರೆ ಅಚ್ಚರಿಯಾಗದು. ಆದರೆ ಅದು ಸತ್ಯ. ಒಟ್ಟಿನಲ್ಲಿ ಶಿವಾಯ ಫೌಂಡೇಶನ್ ವೈದ್ಯಕೀಯ ನೆರವು, ಆಹಾರ ವಿತರಣೆ, ಕ್ಯಾನ್ಸರ್ ರೋಗಿಗಳಿಗೆ ಅನ್ನದಾನ, ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ನೆರವು, ವಿಶೇಷ ಚೇತನರ ಶಾಲೆಗಳಿಗೆ ಆರ್ಥಿಕ ನೆರವು, ಅಂಗವಿಕಲರಿಗೆ ಗಾಲಿ ಕುರ್ಚಿ ವಿತರಣೆ, ರಕ್ತದಾನ ಶಿಬಿರ ಮೊದಲಾದ ಹಲವಾರು ಸಮಾಜಪರ ಕಾರ್ಯದಲ್ಲಿ ನಿರತವಾಗಿರುವ ಶಿವಾಯ ಫೌಂಡೇಶನ್ ಸಿರಿವಂತರ ಸಂಸ್ಥೆಯಲ್ಲ. ತಾವು ಹಿತಮಿತವಾಗಿ ಖರ್ಚು ಮಾಡಿ ತಮ್ಮ ದುಡಿಮೆಯ ಒಂದಷ್ಟನ್ನು ಸಮಾಜಕ್ಕೆ ಮೀಸಲಾಗಿಡುವ ಈ ತಂಡ ಮೆಚ್ಚುಗೆಗೆ ಅರ್ಹರು, ಶ್ಲಾಘನೆಗೆ ಪಾತ್ರರು. ಇವರ ಕೆಲಸವನ್ನು ನೋಡಿ ಕೊಂಡಾಡದವರಿಲ್ಲ. ಒಡಿಯೂರು ಶ್ರೀ ಗುರುದೇವಾನಂದ ಸ್ವಾಮೀಜಿ ಸಂಸ್ಥೆಯ ಕಾರ್ಯ ಚಟುವಟಿಕೆಗಳನ್ನು ಮೆಚ್ಚಿ ಅತ್ಯಂತ ಪ್ರೀತಿಯಿಂದ ಹರಸಿದ್ದಾರೆ. ಶಿವಾಯ ಇಂತಿನ ಪುದರ್ ಕೊರ್ನಕ್ಲಿಗೆ ಅಭಿನಂದನೆ ಪಂಡೊಂದುಲ್ಲೆ ಬಾರಿ ಒಪ್ಪಿಗೆದ ಪುದರ್ ಶಿವ ಇಂಪಿನಿಕ್ ಮಂಗಲಕರ ಅಂದು ನನಗೆ ಪುದರ್ ಭಕ್ತಿಗೆ 2 ಅಕ್ಕರ, ಭಕ್ತಿಗೆ 2 ಅಕ್ಕರಗೆ, ಮುಕ್ತಿಗೆ 2 ಅಕ್ಕರ ಅಂಡ ಮೂಜಿನೇ ಈ ಭಕ್ತಿಲ ಮುಕ್ತಿಲ. ಭಕ್ತಿಯಿಂದ ಮುಕ್ತಿ ದೊರೆಯಬೇಕಾದರೆ
ತಿಕೊಡುಂದಾಂಡ ಆಜಕ್ಕರನ್ನು ಮರಪೊಡ್ಚಿ ಅನ್ಕೊಂಡು ಆಜಕ್ಕರ ಅಂದ್ಕೊಂಡು ಓಂ ನಮಃ ಶಿವಾಯ. ಕೆಲವರು ಮಾತ್ರ ತೋಜರೆ ಬಡದು ಸೇವೆ ಅನ್ಕೊಳಕ್ಕೆ ಒಳ್ಳೆ ಮುಗ್ಲಂಚತ್ತು ಸೇವೆ ಮುಗ್ಲಂಚ ಅಂದ್ಕೊಂಡು ಅರ್ಹ ವ್ಯಕ್ತಿಗಳಿಗೆ ಸೇವೆ ನಾಡ್ದು ಸೇವೆ ಅನ್ಕೊಳಿ ಅವು ಭಾರಿ ಕಮ್ಮಿ ನಂಗೆ ತಿಕ್ಕಣೆ. ಕೊಪ್ಪಳದ ಸ್ವಾಮೀಜಿಯವರು ಈ ಸಂಸ್ಥೆಯ ಸದಸ್ಯರನ್ನು ಕರೆಸಿ ಲಕ್ಷಾನುಗಟ್ಟಲೆ ಭಕ್ತರ ನಡುವೆ ಗೌರವಿಸಿ ಆಶೀರ್ವದಿಸಿದ್ದು ಸಣ್ಣ ಮಾತಲ್ಲ. ಲೈಕ್ ಮೈಂಡೆಡ್ ಪೀಪಲ್ ಸೇರಿ ಒಂದು ಶಿವಾಯ ಫೌಂಡೇಶನ್ ಅಂತೂ ಶುರು ಮಾಡಿದ್ರು. ಅದರ ಹೆಸರೇನು? ಶಿವಾಯ ಫೌಂಡೇಶನ್. ಅವ್ರು ಏನು ಮಾಡ್ತಾರಂದ್ರೆ ಒಬ್ಬ ಮನುಷ್ಯಗೆ ಒಳ್ಳೇದು ಮಾಡ್ಬೇಕನ್ನೋ ಮನಸ್ಸು ಬಂದರೆ ಹೇಗಾಗ್ತದೆ? ಪ್ರತಿ ತಿಂಗಳ ತಾವೇನು ದುಡಿತಾರಲ್ಲ, ಇದನ್ನು ಹೇಳಿದ ದೊಡ್ಡ ದೊಡ್ಡ ಆಫೀಸರು ಬಿಸ್ನೆಸ್ ಮಂದೆಲ್ಲ, ಪಾನ್ ಶಾಪ್ ಇಟ್ಟವರು, ಹೋಟೆಲ್ದಲ್ಲಿ ಕೆಲಸ ಮಾಡೋರು, ಅಡುಗೆ ಮಾಡುವಂಥವರು ಪ್ರತಿ ತಿಂಗಳ 100 ರೂಪಾಯಿ 500 ರೂಪಾಯಿ ತೆಗೆದಿಟ್ಟು ಅದರಿಂದ 6 ವರ್ಷದಲ್ಲಿ ಸುಮಾರು 80 ಲಕ್ಷ ರೂಪಾಯಿಗಳಷ್ಟು ಸಮಾಜ ಸೇವೆಗಾಗಿ ವಿನಿಯೋಗಿಸಿದ್ದಾರೆ. ಅವರು ಬಡವರಿಗೆ ಊಟ ಕೊಟ್ಟಿದ್ದಾರೆ, ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಟ್ಟಿದ್ದಾರೆ, ವೃದ್ಧಾಶ್ರಮಗಳಿಗೆ ಸಹಾಯ ಮಾಡಿದ್ದಾರೆ. ಯಾರ್ಯಾರು ರಸ್ತೆ ಬದಿಯಲ್ಲಿ ಬ್ಲ್ಯಾಂಕೆಟ್ ಇಲ್ಲ, ಹಂಗೆ ಮುಕ್ಕೊಂಡವ್ರದ್ದು ಹೋಗಿ ಬ್ಲ್ಯಾಂಕೆಟ್ ಹೊಚ್ಚಿ ಬಂದವ್ರು ನಾವೆಲ್ಲ ತಗೊಂಡು ಬಂದಿದ್ದು ಭಾಳ ನೋಡೀವಿ. ಹೊಚ್ಚಿ ಬಂದವ್ರ ಕತ್ತಿ ಕಡಿಮೆ ಅದಾವ. ಇವರೆಲ್ಲ ಗೆಳೆಯರು. ಪ್ರಶಾಂತ್ ಪಲಿಮಾರು, ಪ್ರಶಾಂತ್ ಶೆಟ್ಟಿ ಪುಂಜಾರ್ ಅವ್ರು ಮಾತಾಡಬೇಕಾದ್ರೆ ಕೇಳಿದೆ, ನೀವು ಇಲ್ಲಿ ಹೋಗಿ ಅಲ್ಲಿ ಕೆಲಸ ಮಾಡ್ತೀರಿ, ಇಲ್ಲಿ ಕೆಲಸ ಮಾಡ್ತೀರಲ್ಲ. ಅವ್ರದ್ದೊಂದು ವಿಡಿಯೋ ನೋಡ್ತಾ ಇದ್ದೆ ನಾನು. ಅವು ಭಾಳ ಚಂದ ಹೇಳಿದ್ರು ಪಲಿಮಾರು ಪ್ರಶಾಂತ್ ಶೆಟ್ಟಿ ಅವರು. ನೋಡಿ, ಆ ಧರ್ಮ ಈ ಧರ್ಮ ಎಲ್ಲ 1000 ಧರ್ಮಗಳು ಸುಳ್ಳು, ಮಾನವೀಯತೆಯೇ ನಿಜವಾದ ಧರ್ಮ ಅಷ್ಟೆ. ಭೂಮಿ ಮೇಲೆ ನೀರುಗಳು ಅಂತಿಲ್ಲ, ಬಹುವಚನ ಐತೇನು? ನೀರುಗಳೂ ಇಲ್ಲ, ಭೂಮಿಗಳೂ ಇಲ್ಲ, ಸೂರ್ಯಗಳೂ ಇಲ್ಲ, ಗಾಳಿಗಳೂ ಇಲ್ಲ, ಧರ್ಮಗಳು ಯಾಕೆ? ಇರುವುದೊಂದೇ ಧರ್ಮ, ಅದು ಸೇವಾ ಧರ್ಮ ಅಂತ ಹೇಳಿದರು ಅವರು. ಶಿವಾಯ ಫೌಂಡೇಶನ್ ಈ ಹಿಂದೆಯೂ ಇನ್ನು ಮುಂದೆಯೂ ಸಮಾಜಕ್ಕಾಗಿ ತಮ್ಮಿಂದಾದ ಸೇವೆ ಸಲ್ಲಿಸುವುದಕ್ಕೆ ಕಟಿಬದ್ಧವಾಗಿದೆ. ಸಮಾಜಮುಖಿ ಕೆಲಸದಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ಹಾರೈಕೆ ಶಿವಾಯ ಫೌಂಡೇಶನ್ನ ಜೊತೆಗಿರಲಿ. ನೀವು ಜೊತೆಗಿದ್ದರೆ ಶಿವಾಯ ಫೌಂಡೇಶನ್ಗೆ ಆನೆ ಬಲ ಬಂದಂತೆ. ವಂದನೆಗಳು. ಧರ್ಮ